ನಮಸ್ಕಾರ. ನಾನು ರಮಾಕಾಂತ್ ನರ್ಗುನ್, ನ್ಯಾಷನಲ್ ಚೀಫ್ ಕೋಆರ್ಡಿನೇಟರ್, ನ್ಯಾಷನಲ್ ಎಜುಕೇಷನ್ ಕಮಿಟಿ. ಮತ್ತು ನಿಮ್ಮ ಮುಂದೆಗಡೆ ಇದಕ್ಕಿಂತ ಮೊದಲು ವಿಡಿಯೋದಲ್ಲಿ ಡೀಟೇಲ್ ಆಗಿ ನಾವು ನಿಮಗೆ ಜಂತರ ಮಂತ್ರ ಕಾರ್ಯಕ್ರಮ ಆದಮೇಲೆ ಎಲ್ಲ ಹೇಳಿದ್ವಿ. ಆದರೂ ಕೂಡ ನಮ್ಮ ಸೆಂಟ್ರಲ್ ಕಮಿಟಿಯವರು ಇದು ಕ್ಯಾಬಿನೆಟ್ ಮೀಟಿಂಗ್ ಏನು ನಡೀತಾ ಇದೆ ಅದು 1 ಏಪ್ರಿಲ್ವರೆಗೂ ನಡೀತಾ ಇತ್ತು. ಅದಕ್ಕೆ ನಾವೆಲ್ಲರೂ ಡಿಸಿಷನ್ ತೊಗೊಂಡು ಈ ಕ್ಯಾಬಿನೆಟಲ್ಲಿ ಏನಾದರೂ ಮಾಡಬೇಕು, ನಾವು ಪ್ರೆಷರ್ ಕ್ರಿಯೇಟ್ ಮಾಡಬೇಕು ಅಂತ ಮತ್ತೆ ಎಲ್ಲ ನಮ್ಮ ಇಂಪಾರ್ಟೆಂಟ್ ಕೋರ್ ಕಮಿಟಿ ಮೆಂಬರ್ಸು ಡೆಲ್ಲಿಗೆ ಪ್ರಯಾಣ ಬೆಳೆಸಿ 24ನೇ ತಾರೀಕಿಂದ 28ನೇ ತಾರೀಕುವರೆಗೂ ನಾವಲ್ಲೇ ಇದ್ದು ಕೆಲವು ಕೆಲಸಗಳನ್ನು ಮಾಡಿದ್ವಿ. 24ನೇ ತಾರೀಕು ದಿವಸ ಫಸ್ಟ್ ಡೇ ನಾವು ಹೇಮಾ ಮಾಲಿನಿ ಅವ್ರನ್ನ ಮೀಟ್ ಮಾಡಿದಾಗ ಹೇಮಾ ಮಾಲಿನಿ ಅವರು ಕೂಡ ನಾನು ನಿಮಗೆ ಪ್ರೈಮ್ ಮಿನಿಸ್ಟರ್ ಅಪಾಯಿಂಟ್ಮೆಂಟ್ ಕೊಟ್ಟು ತೊಗೊಳ್ತೀನಿ, ಅಲ್ಲಿ ಹೋಗಿ ಮಾತಾಡೋಣ, ಏನಿದ್ದದ್ದು ಒಂದು ರಿಸಲ್ಟ್ ತೆಗೋಣ ಅಂತ ಹೇಳಿದರು. ನೀವು ಇರ್ರಿ, ನಾನು ನಿಮ್ಮನ್ನ ಫೋನ್ ಮಾಡಿ ಹೇಳ್ತೀನಿ ಅಂತ ಹೇಳಿದರು ಅವ್ರು ಮೀಟ್ ಮಾಡಿ ಬಂದ ಮೇಲೆ ನಾವು ಮತ್ತೆ ನಮ್ಮ ಎಂ ಪಿಗಳನ್ನು ಭೇಟಿಯಾಗೋದು, ಮಿನಿಸ್ಟ್ರಿಗಳನ್ನ ಭೇಟಿಯಾಗೋದು, ಬೇರೆ ಕಾರ್ಯಕ್ರಮಗಳನ್ನು ಹಾಗೆ ನಡೆಸ್ತಾನೆ ಇದ್ವಿ. ಮಧ್ಯಾಹ್ನ ಅವ್ರ ಫೋನ್ ಬಂತು, ಹೇಮಾ ಮಾಲಿನಿ ಅವ್ರ ಫೋನ್ ಬಂತು. ಬಂದಮೇಲೆ ಅವ್ರು ಸ್ವತಃ ಪಿ ಎಮ್ ಆಫೀಸ್ಗೆ ಹೋಗಿ ಕೇಳಿದಾಗ ಆವಾಗ ಪಿ ಎಮ್ ಅವ್ರ ಕಡೆಯಿಂದ ಏನು ಮೆಸೇಜ್ ಬಂದಿದೆ ಅಂದರೆ, ಇಲ್ಲ ನೀವು ನಿರ್ಮಲಾ ಸೀತಾರಾಮನ್ನವ್ರಿಗೆ ಮೀಟ್ ಮಾಡಿರಿ, ಅಷ್ಟೇ ಮೆಸೇಜ್ ಬಂತು. ಆಮೇಲೆ ನಾವು ಕೂಡ ನಿರ್ಮಲಾ ಸೀತಾರಾಮನ್ ಅಪಾಯಿಂಟ್ಮೆಂಟ್ಗೆ ಟ್ರೈ ಮಾಡಿದ್ವಿ. ಅವರು ತಮ್ಮ ಬ್ಯುಸಿ ಶೆಡ್ಯೂಲಿಂದ ಅವರು ನಮಗೆ ಸಿಗಲಿಲ್ಲ. ಇದು ಒಂದು ವಿಷಯ. ಅದಾದ ಮೇಲೆ ಕೆಲವು ಮಿನಿಸ್ಟ್ರುಗಳನ್ನ ಮೀಟ್ ಮಾಡಿದ್ವಿ, ಕೆಲವು ಎಂ ಪಿಗಳನ್ನು ಮೀಟ್ ಮಾಡಿದ್ವಿ. ನಮ್ಮ ಕರ್ನಾಟಕದ ತೇಜಸ್ವಿ ಸೂರ್ಯ ಅವ್ರನ್ನ ಮೀಟ್ ಮಾಡಿದ್ವಿ. ಅವರು ಕೂಡ ತೇಜಸ್ವಿ ಸೂರ್ಯ ಅವರು ಕೂಡ ಹೇಳಿದರು, ಇಲ್ಲ ನೀವು ನೆಕ್ಸ್ಟ್ ವಿಸಿಟಲ್ಲಿ ಬರ್ರಿ, ನಾನು ನಿಮ್ಮ ಜೊತೆಗೆ ನಿಮಗೆ ಮನ್ಸುಖ್ ಮಾಂಡವಿಯವ್ರ ಜೊತೆಗೂ ಕರ್ಕೊಂಡು ಹೋಗ್ತೀನಿ, ಆದರೆ ಪ್ರೈಮ್ ಮಿನಿಸ್ಟರ್ ಕಡೆಯೂ ಕರ್ಕೊಂಡು ಹೋಗಿ ನಿಮ್ಮ ಕೆಲಸವನ್ನು ಮಾಡಲಿಕ್ಕೆ ನಾನು ಡೆಫಿನೆಟಾಗಿ ಹೆಲ್ಪ್ ಮಾಡ್ತೀನಿ ಅಂತ ತೇಜಸ್ವಿ ಸೂರ್ಯ ಅವರು ಕೂಡ ನಮಗೆ ಆಶ್ವಾಸನೆಯನ್ನು ಕೊಟ್ಟಿದ್ದಾರೆ. ಹಾಗೂ ಈ ಪಾರ್ಲಿಮೆಂಟ್ರಿ ಕಮಿಟಿ ರಿಪೋರ್ಟ್ ಎಷ್ಟು ಜನ ಮೆಂಬರ್ಸ್ ಇದ್ದಾರೆ ಎಲ್ಲ ಎಂ ಪಿಗಳನ್ನು ಹೋಗಿ ರಿಕ್ವೆಸ್ಟ್ ಮಾಡ್ಕೊಂಡಿವಿ, ಸರ್ ನೀವು ಪಾರ್ಲಿಮೆಂಟ್ರಿ ಕಮಿಟಿ ರಿಪೋರ್ಟಲ್ಲಿ ಒಳ್ಳೆ ರಿಪೋರ್ಟ್ ಕೊಟ್ಟಿದ್ದೀರಾ, ಹಾಗೂ ಆದಷ್ಟು ಜಲ್ದಿ ಇದೇ ಕ್ಯಾಬಿನೆಟಲ್ಲಿ ಇದನ್ನು ರಿಸಾಲ್ವ್ ಮಾಡಲಿಕ್ಕೆ ನಮಗೆ ಸಹಾಯ ಮಾಡಿರಿ ಅಂತ ಕೇಳ್ಕೊಂಡಿದ್ವಿ. ಅದೊಂದು ಕೆಲಸ ಮಾಡಿದ್ವಿ. ಆಮೇಲೆ CPFC ಸೆಂಟ್ರಲ್ ಪ್ರಾವಿಡೆಂಟ್ ಫಂಡ್ ಕಮಿಷನ್ಗೆ 27ನೇ ತಾರೀಕು ನಾವು ಹೋದ್ವಿ. ಯಾಕಂದರೆ ಅಲ್ಲಿ ದೆಹಲಿಯಲ್ಲಿದ್ದಾಗ ನಾವೇ ಮೆಮೊರಂಡಮ್ ಕೊಡೋಣ, ಯಾಕೆ ನಾವು ಪ್ರಯತ್ನ ಮಾಡಬಾರ್ದು ಅಂತ ಹೇಳಿ ಹೋಗಿ ಅಲ್ಲಿ ನಾವು ಚಂದ್ರಮೌಳಿ ಸರ್, ಈಸ್ ದ ಅಡಿಷ್ನಲ್ ಚೀಫ್ ಕಮಿಷನರ್ ಆಫ್ ಪ್ರಾವಿಡೆಂಟ್ ಫಂಡ್ ಅಡ್ಮಿನಿಸ್ಟ್ರೇಷನ್, ಅವ್ರಿಗೆ ನಮ್ಮ ಮೆಮೊರಂಡಮ್ ಕೊಟ್ಟು ನಾವು ಕೆಲವು ವಿಷಯಗಳನ್ನು ಅವ್ರ ಕಡೆ ಚರ್ಚೆ ಮಾಡಿ, ಇದು ಎಲ್ಲ ಕಡೆ ನಡೀತಾ ಇದೆ, ಹೌದು ನನಗೆ ಗೊತ್ತಿದೆ, ನನಗೆ ಬರ್ತಾ ಇದೆ, ಈಗ ನೋಡಿ ರಿಪೋರ್ಟ್ ಬರ್ತಾ ಇದೆ, ಎಲ್ಲ ಕಡೆ ಎಲ್ಲ ನಿಮ್ಮವರು ಮಾಡ್ತಾ ಇದ್ದಾರೆ, ಮಾಡಿರಿ, ಇಲ್ಲ ನಮ್ಮ ಕಡೆಯಿಂದ ಎಲ್ಲ ನಾವು ಮಾಡಿದ್ದೀವಿ ಅಂತ ಅವರಂದರು. ಆಮೇಲೆ ಜಗ್ಗಿ ಮೇಡಮ್, ಇನ್ನೊಬ್ಬರು ಆ ಮೇಡಮು ಪೆನ್ಷನ್ ಕ್ಯಾಲ್ಕುಲೇಷನ್ ಇನ್ಚಾರ್ಜ್ ಅವರು, ಆ ಮೇಡಮ್ ಕೂಡ ಇಂಡಿವಿಜುವಲ್ ಮೀಟ್ ಮಾಡಿದಾಗ ಅವರು ಕೆಲವು ವಿಷಯಗಳನ್ನು ಹೇಳಿದರು. ನಮ್ಮ ಕಡೆಯಿಂದ ನಾವೆಲ್ಲ ಕ್ಯಾಲ್ಕುಲೇಷನ್ ಮಾಡಿ ಕೊಟ್ಟು ಕಳಿಸಿಬಿಟ್ಟಿದ್ದೀವಿ. ಈಗ ಇದ್ದದ್ದೆಲ್ಲ ಸರ್ಕಾರದ ಕಡೆ ಅವರೇ ಡಿಸೈಡ್ ಮಾಡಬೇಕು. ಆಮೇಲೆ ಮೇನ್ ಕಮಿಷನರ್ ಆಫ್ CPFC ರಮೇಶ್ ಕೃಷ್ಣಮೂರ್ತಿ ಅವರಿಗೆ ನಾವು ಅಪಾಯಿಂಟ್ಮೆಂಟ್ ಕೇಳಿದಾಗ ಅವರು ಇವು ಜಗ್ಗಿ ಮೇಡಮ್ಮು, ಚಂದ್ರಮೌಳಿ ಸಾರು, CPFC ಕಮಿಷನ್ 3 ಜನ ಸೇರಿ ಒಂದು ಹೈ ಲೆವೆಲ್ ಮೀಟಿಂಗನ್ನು ತುಂಬ ಹೊತ್ತು ಮಾತಾಡಿದ್ವಿ. ನಾವು ಕೆಲವು ಸಜೆಷನ್ಸ್ ಕೊಟ್ವಿ, ಅವರು ಹೇಳಿದರು. ಅವರು ಕೂಡ ತಮ್ಮಲ್ಲಿ ಏನಾಗ್ತದೆ ಅಂತ ದೊಡ್ಡ ವಿಷಯಗಳನ್ನೆಲ್ಲ, ಒಳಗಿನ ವಿಷಯಗಳನ್ನೆಲ್ಲ ಗೊತ್ತಾಯಿತು. ಇದು ಮಾಡಿ ನಾವು ರಿಟರ್ನ್ ಬಂದಮೇಲೆ ಮತ್ತೆ 28ನೇ ತಾರೀಕು ಕೂಡ ನಾವು ಕೆಲವು ಎಂ ಪಿಗಳನ್ನು ಹಾಗೂ ಕೆಲವು ಮಿನಿಸ್ಟ್ರುಗಳನ್ನು ನಾವು ಮೀಟ್ ಮಾಡಿದ್ವಿ. ನಾವು ಎದಕ್ಕೆ ಹೇಳ್ತಾ ಇದ್ದೀವಿ ಅಂದರೆ, ಎಲ್ಲಿವರೆಗೂ ನಾವು ಎಂ ಪಿಗಳ ಮೇಲೆ ಪ್ರೆಷರ್ಗಳನ್ನು ಕ್ರಿಯೇಟ್ ಮಾಡಲ್ಲೋ ಅಲ್ಲಿವರೆಗೂ ಇದು ಪಾರ್ಲಿಮೆಂಟಲ್ಲಿ ಡಿಸ್ಕಷನ್ ಆಗಲ್ಲ. ನಾವೆಲ್ಲ ಇಷ್ಟು ಕೂತು ಇಷ್ಟು ಜನರನ್ನು ಮೀಟ್ ಮಾಡಿ ನಮ್ಮ ಪ್ರಯತ್ನಗಳನ್ನು ಮಾಡಿದ್ದಕ್ಕೆ ನಿನ್ನೆ ದಿನವೇ ನೀವು ಕೆಲವು ವಿಡಿಯೋಗಳನ್ನು ನೋಡಿರ್ಬೋದು. ಏನಂತ ಬಂದಿದೆ ಅದರಲ್ಲಿ, ಅದೇ ನಮ್ಮ ಸುಪ್ರಿಯಾ ಸುಲೆ ಮೇಡಮ್, MP ಮೇಡಮು ಅವ್ರು ಹೇಳಿದರು, ಎಷ್ಟು ಚೆನ್ನಾಗಿ ಹೇಳಿದರು ನೋಡ್ರಿ. ಇದು ಅವರು ನೀವು ಅವರಿಗೆ ದಾನವಾಗಿ ಕೊಡ್ತಾ ಇಲ್ಲ, ನೀವು ಅವ್ರ ದುಡ್ಡೇ ಇದೆ, ಅವ್ರಿಗೆ ನೀವು ಪೆನ್ಷನ್ ರೂಪದಲ್ಲಿ ಸರಿಯಾಗಿ ಮಾಡಿಕೊಡಿ. ಇವರು ಎಲ್ಲರೂ
ಯಾವಾಗ ನಿಮ್ಮದು ಕ್ಯಾಬಿನೆಟ್ ಮೀಟಿಂಗ್ ಆಗ್ತದೆ ಇಲ್ಲಿ ಜಂತರ್ ಮಂತರಲ್ಲಿ ಬಂದು ಕೂತು ಧರಣಿಯನ್ನು ಮಾಡ್ತಾರೆ. ಇದು ತುಂಬ ಡಿಲೇ ಆಗ್ತದೆ ಅಂತ ಹೇಳಿದಾಗ ಶೋಭಾ ಗ್ರಂಥಾಳೆ ಮೇಡಮು 2 ಸೆಂಟೆನ್ಸ್ ಮಾಡಿದರು. ಆದರೂ ಕೂಡ ಆಮೇಲೆ ನಿರ್ಮಲಾ ಸೀತಾರಾಮನ್ ಕೂಡ ಫಸ್ಟ್ ಟೈಮ್ ಪಾರ್ಲಿಮೆಂಟಲ್ಲಿ ಅವರು ಹೇಳಿದರು, ಇದು ನಮಗೊಂದು ದೊಡ್ಡ ಧರ್ಮ ಸಂಕಟ ಆಗಿದೆ. ಎಲ್ಲ ಬಂದು ಕೇಳ್ತಾ ಇದ್ದಾರೆ, 10,000ವರೆಗೂ ಕೇಳ್ತಾ ಇದ್ದಾರೆ, ನಮ್ಗೆ 10,000ವರೆಗೂ ಕೊಡೋಕ್ಕಾಗ್ತಾಯಿಲ್ಲ. ಆದರೂ ನಮ್ಮ ಡಿಪಾರ್ಟ್ಮೆಂಟ್ನಲ್ಲಿ ಎಲ್ಲ ಚರ್ಚಿಸಿ ಇದು ಮಾಡಬೇಕಂತ ನಾವು ವಿಚಾರಗಳನ್ನು ನಡೆಸಿದ್ವಿ. ಇದೆಲ್ಲ ಕಾರಣಿ ಪುರುಷರು ನೀವೇ. ನಾವು ಮಾಡ್ತಕ್ಕಂಥ ಕಾರ್ಯಕ್ರಮ, ನಾವು ಮಾಡ್ತಕ್ಕಂಥ ಮೊನ್ನೆ ನೀವೇನು 27ನೇ ತಾರೀಕು ಕಾರ್ಯಕ್ರಮಗಳು DC ಕೊಡೋದು, ಇದು ಮಾಡೋದು, ಎಷ್ಟೋ ವರ್ಷಗಳಿಂದ ಏನು ಮಾಡಿ ಬಂದೀವಲ್ಲ, ಅದರ ಪ್ರತಿಫಲ ಈಗ ಬರ್ತಾಯಿದೆ. ಇದೇ ಫಲಿತಾಂಶ ನಾನು ನಿಮ್ಮ ಮುಂದೆ ಹೇಳ್ತಾ ಇದ್ದೀನಿ. ಏನಂದರೆ ನಮ್ಮದು ಬೆಳವಣಿಗೆ ಸರಿಯಾಗಿ ಆಗಿದೆ. ಅದು ಯಾವಾಗ ಹೊರಗೆ ಬರಬೇಕು, ಯಾವ ಮಟ್ಟದಲ್ಲಿ ಹೊರಗೆ ತರಿಸ್ಬೇಕು, ಅದು ನಮ್ಮಗಳ ಪ್ರಯತ್ನ. ಇದೇ ನಾನು ಹೇಳಲಿಕ್ಕೆ ನಾನು ವಿಡಿಯೋ ಮಾಡಿರೋದು. ದಯಮಾಡಿ ನಿಮ್ಮ ಯೂನಿಟ್ಗಳಲ್ಲಿ ಮೀಟಿಂಗ್ಗಳನ್ನು ಅಟೆಂಡ್ ಮಾಡಿರಿ. MP ಗಳನ್ನು ಮೀಟ್ ಮಾಡಿರಿ. MP ಗಳಿಗೆ ಮೆಮೊರಂಡಮ್ ಒಂದೇ ಕೊಡಬೇಡ್ರಿ. MP ಗಳಿಗೆ ನಮ್ಮ ಕಷ್ಟ ಸುಖ ದುಃಖಗಳನ್ನು ಹೇಳ್ರಿ. ಎದಕ್ಕೆ ಬೇಕು ನಮಗೆ ಪೆನ್ಷನ್ನು, ನಾವು ಎದಕ್ಕೆ ಕೇಳ್ತಾ ಇದ್ದೀವಿ. ಇದರಿಂದ ಮತ್ತೆ ನಾವು ತಯಾರಾಗಿ ಕೂತಿದ್ದೀವಿ. ಹಾಗೂ ನಿನ್ನೆ ದಿವಸ ಕೂಡ ಮತ್ತೆ ನಮಗೆ ಲೇಬರ್ ಮಿನಿಸ್ಟ್ರಿಯಿಂದ ಮತ್ತೆ ಫೋನ್ ಬಂದಿದೆ. ಇಲ್ಲ, ನಮ್ಮ ಲೇಬರ್ ಮಿನಿಸ್ಟ್ರ್ ಭಾಳ ಬ್ಯುಸಿ ಇದ್ದರು, ನಿಮ್ಗೆ ಅಪಾಯಿಂಟ್ಮೆಂಟ್ ಕೊಡೋದಾಗಲಿಲ್ಲ, ನಿಮ್ಮನ್ನು ಶಾರ್ಟ್ಲಿ ಕರಿತೀವಿ ಅಂತಲೂ ಹೇಳಿದ್ದಾರೆ. ನೋಡೋಣ. ನಮ್ಮ ಪ್ರಯತ್ನ ನಮ್ಮ ಜನರಿಗೆ ಪೆನ್ಷನ್ ಸರಿಯಾಗಿ ಸಿಗೋವರೆಗೂ ಇರೋದೇ ಇದು. ಆಮೇಲೆ ನಮ್ಮ ಪ್ರಯತ್ನ ನಮಗೂ ಗೊತ್ತಾಗಿದೆ ಒಳಗಡೆ ಎಷ್ಟಾಗಿದೆ. ಬಟ್ ನಾವು ಪ್ರಯತ್ನ ಮಾಡ್ತಿರೋದು ಒಳ್ಳೆಯ ಪೆನ್ಷನ್ ಸಿಗಬೇಕು, ಹೆಲ್ತ್ ಬೆನಿಫಿಟ್ ಸಿಗಬೇಕು, ವೈಫಿಗೆ 100% ಸಿಗಬೇಕು. ಹಾಗೆ ಯಾರ್ಯಾರು ಸಿಕ್ಕಿಲ್ಲ ಅವ್ರಿಗೆ ಅಟ್ಲೀಸ್ಟ್ 5,000 ರೂಪಾಯಿ ಸಿಗಬೇಕು. ಈ ಪ್ರಯತ್ನಗಳ ಮೇರೆಗೆ ನಾವು ಹಗಲು ರಾತ್ರಿ ಕೆಲಸ ಮಾಡ್ತಾಯಿದ್ದೀವಿ. ನೀವು ಕೂಡ ನನ್ನ ಜೊತೆಗಿದ್ದೀರಾ. ಏನೇನು ಯೋಚನೆ ಮಾಡೋದು ಬೇಕಾಗಿಲ್ಲ. ಯಾರು ಏನೇ ಹೇಳಿದ್ರು ತೇರಲ್ಲಿ ಹಾಕ್ಕೊಳ್ಬೇಡ್ರಿ. ನಮ್ಮ ಕೆಲಸ ಪಾಸಿಟಿವ್ ಆಗಿ ನಡೀತಾ ಇದೆ. ನಮ್ಮ ರಿಸಲ್ಟ್ಗಳು ಬಂದೇ ಬರುತ್ತೆ. ಇಷ್ಟು ಹೇಳಿ ನಿಮಗೆ 4 ಮಾತುಗಳನ್ನು ಹೇಳಲಿಕ್ಕೆ, ಎಲ್ಲ ಮಾತುಗಳನ್ನು ಕೇಳಿ 4 ಜನಕ್ಕೆ ಯಾರು ತಿಳಿದಿಲ್ಲ ಅದು ಹೇಳ್ರಿ. ನನಗೆ ಗೊತ್ತಿದೆ ಯಾವಾಗಪ್ಪ ಆಗುತ್ತೆ, ನೀವು ಹಿಂಗೆ ಹೇಳ್ತೀರಾ. ಹೌದು, ನನಗೂ ಅನಿಸುತ್ತೆ ಸರ್, ನನಗೂ ಅನಿಸುತ್ತೆ. ನಂದೆಷ್ಟೋ ನನ್ನ ಫ್ರೆಂಡ್ಸು ಪೆನ್ಷನ್ದಾರನನ್ನು ಕಳ್ಕೊತಾ ಇದ್ದೀನಿ. ಒಂದೊಂದು ಸರಿ ಅನ್ನತ್ತೆ, ನಾವು ಹೋಗೋದ್ರೆಲ್ಲ ಆಗುತ್ತೋ ಇಲ್ಲೋ ಅಂತ ಕೂಡ ಒಂದೊಂದು ಸರಿ ನನ್ನ ಮನಸ್ಸಿನಲ್ಲಿ ಆಗುತ್ತೆ. ನಾನು ಮಾಡಿಸಿರ್ತೀನಿ, ಬಿಡಲ್ಲ. ಆ ದೇವರು ನಿಮ್ಮ 81 ಲಕ್ಷ ಜನರ ಆಶೀರ್ವಾದ ನನ್ನ ಜೊತೆಗಿದೆಯಲ್ಲ, ಅದು ಒಂದೇ ಸಾಕು. ನನ್ನ ಜೊತೆಗಿರ್ರಿ, ಎಲ್ಲರೂ ಸೇರಿ ಹೊಡೆದಾಡಿ ಜಲ್ದಿ ಪೆನ್ಷನ್ ತೊಗೊಂಡು. ಸತ್ಯಮೇವ ಜಯತೆ. ಬೋಲೋ ಭಾರತ್ ಮಾತಾ ಕಿ ಜೈ.